ಹಿಡನ್ ಟ್ರೆಷರ್ಸ್ ಪ್ರೋಗ್ರಾಮ್ ನಂಬರ್ 13. ಹಿಡನ್ ಟ್ರೆಷರ್ಸ್ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುವಾಗ ನಿನ್ನ ಪರಿಶುದ್ಧಾತ್ಮನ ಸತ್ಯ ಬೋಧನೆಗಳನ್ನು ನಾವು ಕಲಿತು ನಿನಗೆ ಯೋಗ್ಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನೀನು ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಸದಾಕಾಲಕ್ಕೆ ಉಂಟಾಗಲಿ. ಆಮೇನ್. ಎಫೆಸದವರಿಗೆ ಬರೆದ ಪತ್ರ, ನಾವು 1ನೇ ಅಧ್ಯಾಯ 4ನೇ ವಚನವನ್ನು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ನಾನು ಅದರ ವಾಕ್ಯ ಭಾಗ ಓದ್ತೇನೆ ಇನ್ನೊಂದು ಸಾರಿ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಕರ್ತನಾದಂಥ ಯೇಸು ಕ್ರಿಸ್ತನ ಸಭೆ, ಅದನ್ನು ದೇವರು ಆರಿಸಿಕೊಂಡಿದ್ದಾನೆ. ಈ ಆರಿಸುವಿಕೆಯಲ್ಲಿ ಈ ಕ್ರೈಸ್ತ ಸಭೆಯ ಈ ರಚನೆ, ಅದರ ವಿಧಾನ ಅಂದರೆ ಆರಿಸುವಿಕೆ, ಅದರ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ನಾನು 1-2 ವಾರದ ಹಿಂದೆ ನಾನು ವಿವರಣೆ ಮಾಡಿದ್ದೇನೆ. ದ ಬೈಬಲ್ ಸ್ಪೀಕ್ಸ್ ಆಫ್ 3 ಕೈಂಡ್ಸ್ ಆಫ್ ಇಲೆಕ್ಷನ್. 3 ವಿಧವಾದ ಆರಿಸುವಿಕೆ ಉಂಟು ಎಂಬುದಾಗಿ. ಯಾವುದದು? 1ನೇದು ಗಾಡ್ಸ್ ಎಲೆಕ್ಷನ್ ಆಫ್ ಇಸ್ರಾಯೇಲ್. ದೇವರು ಇಸ್ರಾಯೇಲರನ್ನು ಆರಿಸಿತು. ನಂಬರ್ 2, ಗಾಡ್ಸ್ ಎಲೆಕ್ಷನ್ ಆಫ್ ದ ಟ್ರೈಬ್ ಆಫ್ ಲೇವಿ ಟು ಬಿ ಹಿಸ್ ಪ್ರೀಸ್. ಲೇವಿಯ ಕುಲದವರು ಆತನ ಯಾಜಕರಾಗಿರುವುದಕ್ಕಾಗಿ ದೇವರು ಆರಿಸಿತು. ದ ಥರ್ಡ್ ಕೈಂಡ್ ಆಫ್ ಎಲೆಕ್ಷನ್, it is the election of the church. So we are studying about it. ಸಭೆಯ ಆರಿಸುವಿಕೆ. ನಾನು ಕಳೆದ ಸಾರಿ ವಾಕ್ಯ ಭಾಗವನ್ನು ವಿವರಿಸುವಾಗ ಒಂದು ಮಾತು ಹೇಳಿದೆ. ತಿಮೋತಿಯನಿಗೆ ಬರೆದಂಥ ಮೊದಲನೇ ಪತ್ರ 5ನೇ ಅಧ್ಯಾಯ 21ನೇ ವಚನದಲ್ಲಿ ದೇವರು ತನಗೋಸ್ಕರವಾಗಿ ದೂತರನ್ನು ಆರಿಸಿಕೊಂಡಿದ್ದಾನೆ. ನೋಡ್ರಿ, ಈ ದೂತರನ್ನು ಆರಿಸಿಕೊಂಡಂಥ ಉದ್ದೇಶ, ಅವರು ದೇವರನ್ನು ಘನಪಡಿಸುವವರಾಗಿರಬೇಕು. ಅದಾದ ನಂತರ ದೇವರು ಅಪೋಸ್ತಲರನ್ನು ಆರಿಸಿಕೊಂಡನು. ಯೋಹನ್ನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಬೈ ದ ಸಾವರಿನ್ ಪ್ಲಾನ್ ಅಂಡ್ ವಿಲ್ ದ ಚರ್ಚ್ ಈಸ್ ಎಲೆಕ್ಟ್. ದೇವರ ಉದ್ದೇಶಕ್ಕನುಗುಣವಾಗಿ ಆತನು ತನ್ನ ಸಭೆಯನ್ನು ಆರಿಸಿಕೊಂಡ. ಗಾಡ್ ಹ್ಯಾಸ್ ಸೇವ್ಡ್ ಅಸ್. ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ಆ್ಯಂಡ್ ಕಾಲ್ಡ್ ಅಸ್, ನಮ್ಮನ್ನು ಕರೆದಿದ್ದಾನೆ. ಆ್ಯಂಡ್ ಕಾಲ್ಡ್ ಅಸ್ ವಿತ್ ಎ ಹೋಲಿ ಕಾಲಿಂಗ್. ಪರಿಶುದ್ಧವಾದಂಥ ಒಂದು ಕರೆ ನಮಗೆ ಕೊಟ್ಟಿದ್ದಾನೆ. ಯಾವುದದು? ನಾಟ್ ಅಕಾರ್ಡಿಂಗ್ ಟು ಅವರ್ ವರ್ಕ್ಸ್, ನಮ್ಮ ಕೆಲಸಕ್ಕೆ ಅನುಸಾರವಾಗಿ ಅಲ್ಲ, ಬಟ್ ಅಕಾರ್ಡಿಂಗ್ ಟು ಹಿಸ್ ಓನ್ ಪರ್ಪಸ್, ತನ್ನ ಉದ್ದೇಶಕ್ಕನುಗುಣವಾಗಿ. ಆ್ಯಂಡ್ ಅಕಾರ್ಡಿಂಗ್ ಟು ಹಿಸ್ ಗ್ರೇಸ್, ತನ್ನ ಕೃಪೆಗನುಗುಣವಾಗಿ. ನಿತ್ಯತ್ವದಲ್ಲಿಯೂ ಆತನ ಆಲೋಚನೆ ಮಾಡಿದ್ದಾನೆ. ಭಕ್ತನಾದ ಪೌಲನು ಇದರ ಕುರಿತು 2 ತಿಮೋತಿ 1ನೇ ಅಧ್ಯಾಯ 9ನೇ ವಚನದಲ್ಲಿ
ಸವಿಸ್ತಾರವಾಗಿ ಆತನು ಹೇಳಿದ್ದಾನೆ. ಅಪೊಸ್ತಲರ ಕೃತ್ಯಗಳ ಗ್ರಂಥಕ್ಕೆ ಬರುವಾಗಲೂ ಕೂಡ ಇನ್ ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 13 verse 48 we are told, and as many as had been appointed to eternal life believed. ನಿತ್ಯ ಜೀವಕ್ಕಾಗಿ ಆರಿಸಲ್ಪಟ್ಟವರು ಅವರು ನಂಬಿದ್ರಂತೆ. Then again when we come to the book of 2 Timothy chapter 2 verse 10, 2 ತಿಮೋಥಿ 2ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ ಭಕ್ತನಾದಂಥ ಪೌಲನು ಹೀಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಫಾರ್ ದಿಸ್ ರೀಸನ್ ಐ ಎಂಡ್ಯೂರ್ ಆಲ್ ಥಿಂಗ್ಸ್ ಫಾರ್ ದ ಸೇಕ್ ಆಫ್ ದೋಸ್ ಹೂ ಆರ್ ಚೋಸನ್. ಆರಿಸಿಕೊಳ್ಳಲ್ಪಟ್ಟವರ ಅವರಿಗೋಸ್ಕರವಾಗಿ ನಾನು ಇದೆಲ್ಲವನ್ನು ನಾನು ಸಹಿಸಿಕೊಳ್ಳುತ್ತೇನೆ. Paul's or God's heart's desire was to reach the elect. ಆರಿಸಲ್ಪಟ್ಟವರನ್ನು ನಾನು ನೋಡಬೇಕು. The ones who are already chosen, in order that they might take hold of the faith already granted them in God's sovereign decree. ದೇವರ ಉದ್ದೇಶಕ್ಕನುಗುಣವಾಗಿ ಆರಿಸಲ್ಪಟ್ಟವರು ಸುವಾರ್ತೆಯನ್ನು ಅವರು ಕೇಳಬೇಕು, ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಬೇಕು. ಇದು ಭಕ್ತನಾದಂಥ ಪೌಲನ ಹೃದಯದಲ್ಲಿದ್ದಂಥ ಆಶೆಯಾಗಿತ್ತು. ಆದುದರಿಂದ ನೋಡ್ರಿ, ಭಕ್ತನಾದಂಥ ಪೌಲನು ಥೆಸಲೋನಿಕದವರಿಗೆ ಬರೆಯುವಾಗ ಅವರ ಬರೆದಂಥ 2ನೇ ಪತ್ರ 2ನೇ ಅಧ್ಯಾಯ 13ನೇ ವಚನದಲ್ಲಿ ಆ ಸಭೆಗಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ ಪೌಲನು. ಯಾಕೆ ದೇವರಿಗೆ ಸ್ತೋತ್ರ ಹೇಳ್ತಾನೆ ಗೊತ್ತುಂಟಾ? ಯು ನೋ ವಾಟ್ ಹಿ ಸೇಸ್ ಇನ್ ದಟ್ ವರ್ಸ್? ವಿ ಶುಡ್ ಆಲ್ವೇಸ್ ಗಿವ್ ಥ್ಯಾಂಕ್ಸ್ ಟು ಗಾಡ್ ಫಾರ್ ಯು. ನಿಮಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ ನಾವು. ಬ್ರದರನ್ ಬಿಲವೆಡ್ ಬೈ ದ ಲಾರ್ಡ್, ಬಿಕಾಸ್ ಗಾಡ್ ಹಸ್ ಚೋಸನ್ ಯು ಫ್ರಮ್ ದ ಬಿಗಿನಿಂಗ್ ಫಾರ್ ಸಾಲ್ವೇಷನ್. ದೇವರು ನಿಮ್ಮನ್ನು ರಕ್ಷಣೆಗಾಗಿ ಆದುಕೊಂಡ. ನನ್ನ ಪ್ರಿಯರು, ಎಷ್ಟು ಅಮೂಲ್ಯವಾದಂಥ ಒಂದು ಸತ್ಯ ಇದು. ನಾವು ಬಿಕಾಸ್ ವಿ ಕೆನಾಟ್ ಸ್ಟ್ಯಾಂಡ್ ದ ಟೆನ್ಷನ್ ಆಫ್ ಮಿಸ್ಟರಿ, ವೆರಿ ಆಫನ್ ವಿ ಆರ್ ಕನ್ಫ್ಯೂಸ್ಡ್. ಅನೇಕ ಸಾರಿ ಎಲ್ಲ ವಿಷಯಗಳು ನಮಗೆ ಅರ್ಥವಾಗದೆ ಗಲಿಬಿಲಿಗೆ ನಾವು ಒಳಗಾಗುವಂಥವರಾಗಿದ್ದೇವೆ. ಆದರೆ ಒಂದು ವಿಷಯ ನಾವು ತಿಳ್ಕೊಳ್ಳೋಣ, ದೇವರು ನಮ್ಮನ್ನು ತನ್ನ ಚಿತ್ತಾನುಸಾರವಾಗಿ ಆರಿಸಿಕೊಂಡಿದ್ದಾನೆ. ದ್ಯಾಟ್ ನೀಡ್ ಬಿ ನೋ ಕನ್ಫ್ಯೂಷನ್. ಯಾವ ಗಲಿಬಿಲಿ ಇರಬೇಕಾದಂಥ ಅವಶ್ಯಕತೆ ಇಲ್ಲ. ಇಟ್ ಶುಡ್ ಬಿ ನೋಟೆಡ್ ದ್ಯಾಟ್ there are other scriptural doctrines which seem to be confusing. ಗಲಿಬಿಲಿಯೊಳಗಾಗಬಹುದಾದ ಆಲೋಚನೆಗಳು ಬರತಕ್ಕಂಥ ಇತರ ಕೆಲವಾರು ಬೋಧನೆಗಳು ವಾಕ್ಯದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಇಟ್ ಈಸ್ ನಾಟ್ ದಟ್ ಗಾಡ್ಸ್ ಸಾವರೆನ್ ಎಲೆಕ್ಷನ್ ಆರ್ ಪ್ರಿಡೆಸ್ಟಿನೇಷನ್ eliminates man's choice and faith. ದೇವರು ನಮ್ಮನ್ನು ಆರಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಮನುಷ್ಯನ ಆರಿಸುವಿಕೆಗೆ ಅಲ್ಲಿ ಸ್ಥಾನ ಇಲ್ಲ ಎಂಬಂಥ ಅರ್ಥ ಬರುವುದಿಲ್ಲ. ನೆನಪಿಟ್ಟುಕೊಳ್ಳ್ರಿ, ಡಿವೈನ್ ಸಾವರೆಂಟಿ and human response, they are integral and inseparable parts of salvation. ನಮ್ಮ ರಕ್ಷಣೆಯಲ್ಲಿ 2 ಪ್ರಮುಖವಾದಂಥ ಪಾತ್ರಗಳುಂಟು. ಯಾವುದನ್ನು? ಒಂದು ಕಡೆಯಲ್ಲಿ ದೇವರ ಆರಿಸುವಿಕೆ, ಇನ್ನೊಂದು ಕಡೆಯಲ್ಲಿ ಮನುಷ್ಯನ ಆರಿಸುವಿಕೆ. ನನ್ನ ಪ್ರಿಯರೇ, ದೇವರು ನಮಗೆ ಕೊಟ್ಟಂಥ ಈ ಅಮೂಲ್ಯವಾದ ಸತ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು.
ಆಮೇಲೆ ನೋಡ್ರಿ, ಈ ವಾಕ್ಯ ಭಾಗದಲ್ಲಿ ಆರಿಸಲ್ಪಟ್ಟವರ ಗುರಿ ಯಾವುದು? ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ದ ಇಲೆಕ್ಟ್? ದ ಆಬ್ಜೆಕ್ಟ್ ಆಫ್ ಇಲೆಕ್ಷನ್ ಈಸ್ ಅಸ್. ನಾವೇ ಅದರ ಗುರಿಯಾಗಿದ್ದೇವೆ. 1ನೇ ವಚನದಲ್ಲಿ ಭಕ್ತನಾದಂಥ ಪೌಲನು ಏನು ಹೇಳ್ತಾ ಇದ್ದಾನೆ? ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ, ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೂ ಬರೆಯುವುದೇನೆಂದರೆ, ಯಾರಿಗೆ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟಂಥವರಿಗೆ. Those whom God elects are those He has declared holy before the foundation of the world. ನನ್ನ ಪ್ರಿಯರೇ, ದೇವರ ವಾಕ್ಯ ನಾವು ತಿಳ್ಕೊಳ್ಬೇಕು. ಏನಂತ ಹೇಳಿದರೆ, ದೇವರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವನ್ನಿಡುವಾಗ ನಾವು ಆತನ ಮಕ್ಕಳಾಗುವೆವು. Now being a Christian is having been chosen by God. ನಾನು ಕ್ರೈಸ್ತನಾಗುವುದೆಂಬುದಾಗಿ ಹೇಳಿದರೆ ನನ್ನನ್ನು ಆರಿಸಿಕೊಂಡವನು ಯಾರೋ? ದೇವರು ತಾನೇ. God has chosen me to be His child and to inherit all things through and with Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ಎಲ್ಲ ಸೊತ್ತಿಗೆ ನನ್ನನ್ನು ದೇವರು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ. ಆಮೇಲೆ 3ನೇದಾಗಿ ನೋಡ್ರಿ, ಈ ವಚನದಲ್ಲಿ ಆತನು ಆ ಸಮಯದ ಕುರಿತಾಗಿ ಹೇಳ್ತಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡೆನು. ವೆನ್ ಹಿ ಚೋಸಸ್ ಇನ್ ದ ಟೈಮ್ ಪಾಸ್ಟ್ ಆರ್ ಇಟರ್ನಿಟಿ ಪಾಸ್ಟ್, God elected you and me, if you are a believer, before the foundation of the world. ಜಗತ್ತು ಉತ್ಪತ್ತಿ ಆಗುವ ಮೊದಲು, ಅಂದರೆ ಬಿಫೋರ್ ದ ಕ್ರಿಯೇಷನ್, ಈ ಜಗತ್ತು ಸೃಷ್ಟಿಯಾಗೋದಕ್ಕಿಂತ ಮುಂಚೆ ನಿನ್ನನ್ನು ಕರೆದ. ನನ್ನ ಪ್ರಿಯರೇ, ನಮಗಿದನ್ನು ಗ್ರಹಿಸಿಕೊಳ್ಳೋದು ಸ್ವಲ್ಪ ಕಷ್ಟವಾದೀತು. ಆದ್ದರಿಂದ ಭಕ್ತನಾದಂಥ ಪೇತ್ರನು ಕೂಡ ಹೇಳ್ತಾನೆ, 1 ಪೇತ್ರ 1:20 ಯು ನೋ ವಾಟ್ ಹಿ ಈಸ್ ಟೆಲಿಂಗ್? God's plan, Christ was crucified for us. ದೇವರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನಾತನು ಕ್ರೂಜಿಗೆ ಹಾಕಲ್ಪಟ್ಟನಂತೆ. ಅದನ್ನು ಬರೆಯುವಾಗ 1 ಪೇತ್ರ 1:20 ಏನು ಹೇಳ್ತಾನೆ? Because in God's plan Christ was crucified for us when? Before the foundation of the world. ಲೋಕ ಪ್ರಾರಂಭವಾಗುವ ಮೊದಲು we were designated for salvation by the same plan. At that same time, ಯಾವಾಗ ದೇವರು ಯೇಸು ಕ್ರಿಸ್ತನು ನನಗಾಗಿ ಸಾಯಬೇಕೆಂಬುದಾಗಿ ಆಲೋಚನೆ ಮಾಡಿದ್ನ, ಆಗಲೇ ನನ್ನನ್ನು ಆತನ ಆರಿಸಿಕೊಂಡ. It was then that our inheritance in God's kingdom was determined. ನಾವು ಮತ್ತಾಯನ ಸುವಾರ್ತೆಗೆ ಬರುವಾಗ 25ನೇ ಅಧ್ಯಾಯದಲ್ಲಿ ಒಂದು ಮಾತು ನಾವು ಗಮನಕ್ಕೆ ತಕೊಂಡು ಬರುವುದು ಒಳ್ಳೆಯದು. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ
34ನೇ ವಚನದಲ್ಲಿ ನೋಡತಕ್ಕಂಥ ಒಂದು ಮಾತು, ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವನ್ನಾಗಿ ತೆಗೆದುಕೊಳ್ಳಿರಿ. ನನ್ನ ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದರೆ, ನಾವು ಯಾವಾಗದಿಂದ ದೇವರ ಮಕ್ಕಳು? ನಾವು ಸಾಧಾರಣ ಹೇಳ್ತೇವೆ, ನಾನು ಇಂಥ ದಿವಸ ಯೇಸುವನ್ನು ಅಂಗೀಕಾರ ಮಾಡಿದೆ, ಒಳ್ಳೆಯದು ಲೋಕದ ದೃಷ್ಟಿಯಲ್ಲಿ. ಆದರೆ ದೇವರ ದೃಷ್ಟಿಯಲ್ಲಿ ದೇವರೇನು ಹೇಳ್ತಾನೆ? ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವನ್ನಾಗಿ ತೆಗೆದುಕೊಳ್ಳಿರಿ. ವಾಟ್ ಎ ಗ್ರೇಟ್ ಬ್ಲೆಸ್ಸಿಂಗ್ ದಟ್ ವಿ ಹ್ಯಾವ್. We belong to God before the time began, and we will be His after time has long run its course. ಎಷ್ಟೋ ವರ್ಷಗಳಾದರು ದೇವರು ನಮಗೋಸ್ಕರವಾಗಿ ಮಾಡಿದಂಥ ಯೋಜನೆ ಅದು ಶಾಶ್ವತವಾದದ್ದು. ಆದುದರಿಂದಲೇ ನಾವು ಪ್ರಕಟಣೆ ಗ್ರಂಥಕ್ಕೆ ಬರುವಾಗ ನಾವು ನೋಡುವಂಥ ಒಂದು ಗಂಭೀರವಾದಂಥ ಸತ್ಯ ಏನು ಹೇಳ್ತಾನೆ? ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಾಗ 13ನೇ ಅಧ್ಯಾಯದಲ್ಲಿ ಗ್ರಂಥಕರ್ತನು ಹೇಳತಕ್ಕಂಥ ಅಮೂಲ್ಯವಾದಂಥ ಒಂದು ಸತ್ಯ ಅಲ್ಲಿ ಉಂಟು. 13ನೇ ಅಧ್ಯಾಯಕ್ಕೆ ಬರೋಣ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನ ಏನಂತ ಉಂಟಲ್ಲಿ? ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನು ಅವನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವಾ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡು. ನಾವು ಮುಂದಿನ ದಿನದಲ್ಲಿ ಬರತಕ್ಕಂಥ ಆ ಸಂಕಟದ ಕಾಲ, ಅದರ ಮಧ್ಯದಲ್ಲಿ ನಡೆಯತಕ್ಕಂಥ ವಿಚಾರಗಳು, ಸಮುದ್ರದೊಳಗಿಂದ ಬಂದಂಥ ಆಶ್ಚರ್ಯಕರವಾದಂಥ ಮೃಗ, ಇವುಗಳ ಕುರಿತಾಗಿ ನಾವಲ್ಲಿ ಓದ್ತೇವೆ. ನಾವು ಅನೇಕರು ಈ ಲೋಕದ ಆಳ್ವಿಕೆ ಮಾಡತಕ್ಕಂಥ ಅಂತ್ಯಕ್ರಿಸ್ತನಿಗೆ ತಮ್ಮ ತಲೆಬಾಗಿಸ್ತಾರೆ. ಆದರೆ ಈ ರೀತಿಯಲ್ಲಿ ತಲೆಬಾಗಿಸುವಂಥವ್ರು ಯಾರಂತೆ? ಏನಂತ ಉಂಟಲ್ಲಿ? ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳು ಅದಕ್ಕೆ ನಮಸ್ಕಾರ ಮಾಡುವರು. ಆಮೇಲೆ ನೋಡ್ರಿ 17ನೇ ಅಧ್ಯಾಯಕ್ಕೆ ಬನ್ನಿ. 17ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಒಂದು ಮಾತು ಅಲ್ಲಿ ಹೀಗೆ ಉಂಟು. 17ನೇ ಅಧ್ಯಾಯ 8ನೇ ವಚನ, ನೀನು ಕಂಡ ಈ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅದೋ ಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂನಿವಾಸಿಗಳು ಗಮನಿಸಿರಿ, ಒಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವಾ ಅವರು ಈ ಮೃಗವನ್ನು ನೋಡಿ ಇದು ಮೊದಲಿತ್ತೋ ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡುವರು. ನೋಡ್ರಿ, ಪ್ರವಾದನೆಗಳ ಕುರಿತಾದಂಥ ಅಧ್ಯಯನ ನಾನು ಕೆಲವು ಸಮಯದ ಹಿಂದೆ ನಾನು ಮಾಡಿದ್ದೆ. ನಾನು ಅಂತ್ಯಕಾಲದಲ್ಲಿ ಈ ಮೃಗಕ್ಕೆ ನಮಸ್ಕಾರ ಮಾಡುವವರಿದ್ದಾರೆ, ಅಂತ್ಯಕ್ರಿಸ್ತನಿಗೆ ವಿಧೇಯತೆಯನ್ನು ತೋರಿಸುವವರಿದ್ದಾರೆ, ಆತನು ಹೇಳಿದ ಹಾಗೆ ಕೆಲಸ ಮಾಡುವವರಿದ್ದಾರೆ. ಇವರೆಲ್ಲ ಯಾರತ್ತೆ? ಏನಂತ ವಾಕ್ಯ ಬರೆದದೆ? ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಲ್ವ ಅವರು. ಇವತ್ತು ನಾವು ಖಚಿತಪಡಿಸಿಕೊಳ್ಳಬೇಕು, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ ಇಲ್ಲವ. ನನ್ನ ಪ್ರಿಯರ, ನಮಗೆ ಅನೇಕ ಸಾರಿ
ಈ ಲೋಕದ ಬೇರೆ ಬೇರೆ ಪಟ್ಟಿಗಳಿರ್ತದೆ. ಯಾವುದು? ನಾನು ಈ ಪ್ರಜೆ ಆಗಿದ್ದೇನೆ. ಮತ್ತು ಈ ದಿವಸದಲ್ಲಿ ನಮ್ಮ ದೇಶದಲ್ಲಿ ಬೇಕಾದಷ್ಟು ಕಾರ್ಡ್ಗಳೆಲ್ಲ ಬಂದಿದೆ. ಇಲೆಕ್ಷನ್ ಕಾರ್ಡ್ ಅಂತ ಬಂದಿದೆ. ಆನಂತರ ಆಧಾರ್ ಕಾರ್ಡ್ ಅಂತ ಬಂದಿದೆ. ಆಮೇಲೆ ಬೇರೆ ಬೇರೆ ಹೆಸರುಗಳು ಇರುವಂಥ ಕಾರ್ಡ್ಗಳೆಲ್ಲ ಉಂಟು. ಡ್ರೈವಿಂಗ್ ಲೈಸೆನ್ಸ್ ಉಂಟು. ಆ ಹೆಸರು ನಮ್ಮಲ್ಲಿ ನೋಂದಾಯಿಸದಿದ್ದರೆ ನಾವು ವಾಹನವನ್ನು ಚಲಾಯಿಸಲಿಕ್ಕೆ ಆಗೋದಿಲ್ಲ. ರೇಷನ್ ಕಾರ್ಡ್ ಅಂತ ಉಂಟು. ನನ್ನ ಹೆಸರು ರೇಷನ್ ಕಾರ್ಡ್ನಲ್ಲಿ ಇಲ್ಲದಿದ್ದರೆ ನನಗೆ ರೇಷನ್ ಸಿಕ್ಕುವುದಿಲ್ಲ. ಈ ದಿವಸದಲ್ಲಿ ಈ ಲೋಕದಲ್ಲಿ ನಮ್ಮ ದೇಶದಲ್ಲಿ ನಡೆಯಬಹುದಾದ ಅನೇಕ ವಿಚಾರಗಳಿಗೆ ಅವರೊಂದು ಕಾರ್ಡ್ ಕೇಳ್ತಾರೆ. ಹೌದು, ಆಧಾರ್ ಕಾರ್ಡ್ ಉಂಟಾ ಅಂತ. ಆದ್ದರಿಂದ ನಾವು ಬಹಳ ಶ್ರಮಪಟ್ಟು ಬಹಳ ಆಸಕ್ತಿಯಿಂದ ಅದು ಬೇಕಾದರೆ ಎಷ್ಟು ದೊಡ್ಡ ಕ್ಯೂ ಆದರೂ ಚಿಂತೆ ಇಲ್ಲ, ನಾವು ಕಾರ್ಡ್ ಮಾಡಿಸಿಕೊಳ್ತೇವೆ. ಆದರೆ ಈ ದಿವಸ ನನಗೆ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಎಲ್ಲ ಸರಿ, ಇಲೆಕ್ಷನ್ಸ್ ಕಾರ್ಡ್ ಸರಿ, ಆಧಾರ್ ಕಾರ್ಡ್ ಸರಿ, ರೇಷನ್ ಕಾರ್ಡ್ ಸರಿ, ಇದ್ಯಾವ ತಪ್ಪಿಲ್ಲ. ಆದರೆ ಒಂದು ವಿಷಯ, ಇದೆಲ್ಲ ಕಾರ್ಡುಗಳಿದ್ದು ನನ್ನ ಹೆಸರು ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯದಿರುವುದಾದರೆ ಅಯ್ಯೋ, ನನಗಿಂತ ದುಸ್ಥಿತಿ ಭಯಂಕರ ಅದು ಇನ್ನೊಂದಿಲ್ಲ. ಯಾಕಂದರೆ ಈ ಲೋಕವನ್ನು ನಾನು ಬಿಟ್ಟ ನಂತರ ನನಗೆ ಪರಲೋಕಕ್ಕೆ ಹೋಗುವಂಥ ನಿರೀಕ್ಷೆ ನನಗೆ ಇಲ್ಲ. ನಾನು ಹೋಗಬೇಕಾದದ್ದು ನಿತ್ಯವಾದಂಥ ನರಕ. ಆದುದರಿಂದ ದೇವರು ತನ್ನ ಮಕ್ಕಳ ಕುರಿತಾಗಿ ಆತನು ನೋಡ್ರಿ ನಿತ್ಯತ್ವದಿಂದಲೇ ಆತನು ತೀರ್ಮಾನ ಮಾಡಿದ್ದ. ನನ್ನ ಪ್ರಿಯರಿ, ದಿವಸದಲ್ಲಿ ನಾನು ಕರ್ತನ ಸನ್ನಿಧಾನದಲ್ಲಿ ಇರುತ್ತೇನೆ, ಈ ಲೋಕವನ್ನು ಬಿಟ್ಟ ನಂತರ ನಾನು ಸ್ವಾಮಿಯ ಒಟ್ಟಿಗೆ ನಾನು ಇರ್ತೇನೆ ಎಂಬಂಥ ನಿರೀಕ್ಷೆ, ಆ ಅನುಭವ, ಇದು ರಕ್ಷಣೆಯ ಅನುಭವ. ಇದು ನಮಗಿದ್ದರೆ ನಾವು ಭಾಗ್ಯವಂತರು. ಇಲ್ಲದಿದ್ದರೆ ಕರ್ತನ ಮಾತಿಗೆ ಓಡೋಣ, ಆತನ ಸನ್ನಿಧಾನಕ್ಕೆ ಬರೋಣ. ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಯುಗದ ಪ್ರಾರಂಭದಿಂದಲೇ ಅನಾದಿಯಿಂದ ನೀನು ನಿನ್ನ ಸಭೆಯನ್ನು ಆರಿಸಿಕೊಂಡಿದ್ದೆ. ಕರ್ತನೇ, ನಿನ್ನ ಸಭೆ ಅದನ್ನು ಆರಿಸಿಕೊಂಡದ್ದು, ಅದರಲ್ಲಿರುವಂಥ ಶ್ರೇಷ್ಠತೆ, ನೀನು ನಮ್ಮನ್ನು ಆರಿಸಿಕೊಂಡದ್ದರ ಆ ವಿಧಾನ, ಅಷ್ಟು ಮಾತ್ರ ಅಲ್ಲ, ನೀನು ಯಾಕೆ ನಮ್ಮನ್ನು ಆರಿಸಿಕೊಂಡಿ, ಯಾವಾಗ ನಮ್ಮನ್ನು ಆರಿಸಿಕೊಂಡಿ ಎಂಬಿತ್ಯಾದಿ ಸತ್ಯಗಳನ್ನು ನಾವು ಅಧ್ಯಯನ ಮಾಡುವಂತೆ ಕೃಪೆ ಮಾಡಿದಿ. ದೇವರೇ, ನಿನ್ನ ವಾಕ್ಯದ ಸತ್ಯಕ್ಕೆ ಒಳಗಾಗಿ, ಹೌದು ಸ್ವಾಮಿ, ನನ್ನ ಜೀವನದಲ್ಲಿ ನನ್ನ ಪಾಪಗಳಿಗಾಗಿ ನಾನು ಮಾನಸಾಂತರಪಟ್ಟು ಯೇಸು ಕ್ರಿಸ್ತನ ಕಡೆಗೆ ನಾನು ತಿರುಗಿದ್ದೇನೆ. ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದೆ ಎಂಬಂಥ ನಿರೀಕ್ಷೆಯಿಂದ ಸಂತೋಷಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.